हरे कृष्ण। हरे ओम। कृष्ण। दंडोत प्रणाम प्रभु जी। दंडोत प्रणाम माताजी। हरे कृष्ण। हरे कृष्ण। ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिन्निति नामिने। नमस्ते सारस्वती देवे गौरवाणी प्रचारिणे निर्विशेष शून्यवादी पाश्चात्य देशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्ण 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 हरे हरे, हरे राम 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 हरे हरे। ಹರೇ ಕೃಷ್ಣ. ಇವತ್ತಿನ ಕ್ಲಾಸ್ಗೆ ಎಲ್ರಿಗೂ ಸ್ವಾಗತ. ಹಿಂದಿನ ಕ್ಲಾಸಲ್ಲಿ ನಾವು ನೋಡಿದ್ವಿ, ಸ್ಕ್ರೀನ್ ಶೇರ್ ಮಾಡ್ತೇನೆ, ಜಪವನ್ನು ಹೇಗೆ ಬೇರೆ ಬೇರೆ ತಪ್ಪು ವಿಧಾನಗಳಲ್ಲಿ ಮಾಡ್ತಾರೆ ಅಂತ. ಯಾವ ಯಾವ ತಪ್ಪು ವಿಧಾನಗಳನ್ನು ನೋಡಿದ್ವಿ. ಅದರ ಮೊದಲು ಪಂಚತತ್ವ ಇವರ ಆಶೀರ್ವಾದ ತೆಗೆದುಕೊಳ್ಳೋಣ. ಎಲ್ಲರೂ ದಯವಿಟ್ಟು ರಿಪೀಟ್ ಮಾಡಿ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, जय जय श्री चैतन्य जय नित्यानंद, जय अद्वैत चंद्र जय गौर भक्त वृंद, जय अद्वैत चंद्र जय गौर भक्त वृंद, जय जय श्री चैतन्य जय नित्यानंद, जय जय श्री चैतन्य जय नित्यानंद, जय अद्वैत चंद्र जय गौर भक्त वृंद, जय अद्वैत चंद्र जय गौर भक्त वृंद, जय जय श्री चैतन्य जय नित्यानंद, जय जय श्री चैतन्य जय नित्यानंद, जय अद्वैत चंद्र जय गौर भक्त वृंद, जय अद्वैत चंद्र जय गौर भक्त वृंद। हरे कृष्ण 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 हरे हरे, हरे राम 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 हरे हरे। हरे कृष्ण 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 हरे हरे, हरे राम 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 हरे हरे। ಒಂದು ಮಿನಿಟ್. ಯಾರು ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಅಲ್ಲ? ಕೇಳಿಸ್ತದೆ ಪ್ರಭು, ಕೇಳಿಸ್ತದೆ. ಸ್ವಲ್ಪ ಲೋ ಇದೆ ವಾಯ್ಸ್. ಓಕೆ, ನಾನು ಸ್ವಲ್ಪ ಜೋರಾಗಿ ಮಾತನಾಡ್ತೀನಿ. ಇವತ್ತು ನಾವು ಜಪವನ್ನು ಹೇಗೆ ಸರಿಪಡಿಸುವುದು ಅದನ್ನು ನೋಡೋಣ. ಅದರ ಮೊದಲು ಹಿಂದೆ ನಾವು ತಪ್ಪು ಮಾಡುವ ವಿಧಾನಗಳಲ್ಲಿ ಬೇರೆ ಬೇರೆ ಜಪದ ವಿಧಾನಗಳನ್ನು ನೋಡಿದ್ವಿ. ಕರೆ ಮತ್ತು ಪ್ರತಿಕ್ರಿಯೆ ಜಪ ಅಂದ್ರೆ ಮಾತನಾಡಬೇಕಾದ್ರೆ ಜಪವನ್ನು ಮಾಡುವುದು. ಒಂದು ಕೈಯಲ್ಲಿ ಜಪಮಾಲೆ ಇರ್ತದೆ, ಮತ್ತೆ ಜಪ ಮಾಡ್ತಾ ಇರಬೇಕಾದ್ರೆ ಬೇರೆಯವರ ಜೊತೆ ಮಾತನಾಡುವುದು. ಆಮೇಲೆ ಕೇಳಿಸ್ಕೊಳ್ಬೇಕಾದ್ರೆ ಜಪ ಮಾಡುವುದು, ಮಾತನಾಡಬೇಕಾದ್ರೆ ಜಪವನ್ನು ನಿಲ್ಲಿಸುವುದು. ಇದು ಕರೆ ಮತ್ತು ಪ್ರತಿಕ್ರಿಯೆ ಜಪ. ಪಟ್ಟಿ ಜಪ ಅಂದ್ರೆ ಪಟ್ಟಿಗಳ ಉದ್ದವಾದ ಲಿಸ್ಟೇ ನಮಗೆ ಬರ್ತದೆ ಮನಸ್ಸಿಗೆ. ಅದು ಮಾಡಬೇಕು, ಇದು ಮಾಡಬೇಕು, ಈ ರೀತಿ ಆ ಸೇವೆ ಈ ಸೇವೆ, ಅಥವಾ ಆ ಆಫೀಸಲ್ಲಿ ಇದು ಮಾಡಬೇಕು, ಈ ಕೆಲಸವನ್ನು ಮಾಡಬೇಕು, ದಿನದ ಉದ್ದಕ್ಕೆ ಏನೇನು ಮಾಡಬೇಕು ಎಲ್ಲ ಪಟ್ಟಿ ಒಂದರ ಹಿಂದೆ ಒಂದು ಬರ್ತದೆ. ಅದು ಪಟ್ಟಿ ಜಪ. ಎಡಗೈ ಜಪ ಅಂದ್ರೆ ಬಲಗೈಯಲ್ಲಿ ಜಪಮಾಲೆ, ಎಡಗೈಯಲ್ಲಿ ಬೇರೆ ಬೇರೆ ಕೆಲಸಗಳನ್ನು ಮಾಡುವುದು, ಅಡಿಗೆ ಮಾಡುವುದು ಅಥವಾ ಕ್ಲೀನ್ ಮಾಡುವುದು, ಈ ರೀತಿ. ಮೊಬೈಲ್ ಜಪ ಅಂದ್ರೆ ಬಲಗೈಯಲ್ಲಿ ಜಪಮಾಲೆ, ಮತ್ತೆ ಎಡಗೈಯಲ್ಲಿ ಮೊಬೈಲನ್ನು ಹಿಡಿದುಕೊಂಡು ಏನಾದರೂ ವಿಡಿಯೋ ನೋಡುವುದು ಅಥವಾ ಫೇಸ್ಬುಕ್ಕು, ವಾಟ್ಸ್ಯಾಪು, ಇದರಲ್ಲಿ ಮೊಬೈಲಲ್ಲಿ ಜಪ ಮಾಡುವುದು ಅದನ್ನು ನಿಂದನೆ ಮಾಡಿಲ್ಲ. ಸೊ ಮೊಬೈಲ್ ಜಪ ಅಂದ್ರೆ ಏಕಾಗ್ರ ಚಿತ್ತತೆಯನ್ನು ದೂರ ಮಾಡುವಂತಹ ಮೊಬೈಲ್ನಲ್ಲಿ ಮಾಡುವಂಥ ವಿಷಯ. ಆಮೇಲೆ ಮನರಂಜನಾ ಜಪ ಅಂದ್ರೆ ಟಿವಿ ನೋಡ್ತಾ ಜಾಹೀರಾತಿನ ಸಮಯದಲ್ಲಿ ಇದು ಜಪವನ್ನು ಮಾಡುವುದು. ಆಮೇಲೆ ಉಳಿದ ಸಮಯದಲ್ಲಿ ಧಾರಾವಾಹಿ ಅಥವಾ ಸಿನಿಮಾ ಇದನ್ನು ನೋಡ್ತಾ ಇರುವುದು. ಆಮೇಲೆ ಇಂಟರ್ನೆಟ್ ಜಪ, ಇಂಟರ್ನೆಟ್ ಬ್ರೌಸ್ ಮಾಡಬೇಕಾದ್ರೆ ಇಂಟರ್ನೆಟ್ ಅಥವಾ ಕಚೇರಿ ಯಾಕೆ ಸೇಮ್ ಅಂದ್ರೆ ಇಮೇಲ್ಗಳನ್ನು ನೋಡುವುದು,
ಇಮೇಲ್ಗಳನ್ನು ಓದಬೇಕಾದ್ರೆ ಜಪವನ್ನು ಮಾಡುವುದು, ಅಥವಾ ಇಮೇಲ್ಗೆ ಉತ್ತರವನ್ನು ಕೊಡುವುದು, ಅಥವಾ ಕಾಲು ಜಪ ಅರ್ಧ ಜಪ ಮಾಡಿ ಜಪಮಾಲೆಯನ್ನು ಸೈಡಿಗೆ ಇಡುವುದು, ಮತ್ತೆ ಟೈಪ್ ಮಾಡುವುದು ಕೀಬೋರ್ಡಲ್ಲಿ, ಇಂಥ ವಿಷಯಗಳನ್ನು ಮಾಡುವುದು ಇಂಟರ್ನೆಟ್ ಕಚೇರಿ ಜಪ. ಹಿಸ್ಸಿಂಗ್ ಶಬ್ದ ಅಂದರೆ ಸ್ವಲ್ಪ ಬೇರೆ ಬೇರೆ ರೀತಿಯ ಶಬ್ದಗಳನ್ನು ಮಾಡುವುದು. ಧ್ವನಿಕಾಣೆ ಅಂದರೆ ಹರೇ ಕೃಷ್ಣ ಅಥವಾ ರಾಮ, ಇದನ್ನು ಯಾವುದಾದ್ರೂ ಒಂದು ಕೆಲವು ಶಬ್ದಗಳನ್ನು ಬಿಟ್ಟು ಜಪ ಮಾಡುವುದು. ಆಮೇಲೆ ಸೃಜನಾತ್ಮಕ ಜಪ ಅಂದರೆ ನಾವು ಒಳ್ಳೆಯ ವಿಷಯಗಳನ್ನು ಆಲೋಚನೆ ಮಾಡ್ತಾ ಇರ್ಬೋದು, ಕಲೆ, ಆರ್ಟ್, ಅಥವಾ ಯಾವ ಒಳ್ಳೆಯ ಕೆಲಸಗಳನ್ನು, ಸಮಾಜಕ್ಕೆ ಹಿತವಾಗುವಂಥ ಕೆಲಸ, ಇದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇರ್ಬೋದು. ಆದರೆ ಜಪದ ಮೇಲೆ ಏಕಾಗ್ರಚಿತ್ತತೆ ಇರುವುದಿಲ್ಲ. ನಾನು ಸರಿ ಜಪ ಅಥವಾ ಪಂಪ್ ಯುವರ್ ಅಹಂ ಜಪ, ಇದರಲ್ಲಿ ನಾವು ಮುಖ್ಯವಾಗಿ ಸೇವೆಗಳನ್ನು ಮಾಡಬೇಕಾದ್ರೆ ಇಬ್ಬರು ಭಕ್ತರು ನಡುವೆ ಏನಾದರೂ ಸಂವಾದ ಆಗ್ತದೆ, ಅಥವಾ ಮಹಾರಾಜರು, ಸನ್ಯಾಸಿಗಳು, ಇಬ್ಬರು ಭಕ್ತರಲ್ಲಿ ಒಬ್ಬನಿಗೆ ಜಾಸ್ತಿ ಪ್ರಾಮುಖ್ಯತೆ ಕೊಟ್ಟಾಗ ಇನ್ನೊಬ್ಬ ಭಕ್ತ ಆಲೋಚನೆ ಮಾಡ್ಬೋದು, ಅವನಿಗೆ ಯಾಕೆ ಜಾಸ್ತಿ ಪ್ರಾಮುಖ್ಯತೆ ಕೊಟ್ಟರು, ನನಗೆ ನಾನೇ ಸರಿ. ಈ ರೀತಿ ಆಲೋಚನೆ ಮಾಡ್ತಾ ಮಾಡ್ತಾ ಜಪ ಮಾಡಬೇಕಾದ್ರೆ ಈ ಆಲೋಚನೆಗಳು ಸತತವಾಗಿ ಮನಸ್ಸಿನಲ್ಲಿ ಬರ್ತಾ ಇರ್ತದೆ. ಅದ್ರ ಬಗ್ಗೆನೇ ಆಲೋಚನೆ ಮಾಡ್ತಾ ಮಾಡ್ತಾ ಜಪವನ್ನು ಮಾಡುವುದು. ಆಮೇಲೆ ತಪ್ಪಾದ ಉಚ್ಚಾರಣೆ, ಇದು ನಾವು ನೋಡಿದ್ವಿ. ಏನು, ಹರೇ ಹರೇ ಅನ್ಬೇಕಾದ್ರೆ ಹರೇ ಹರೇ ಅಂದ್ರೆ ದೀರ್ಘ ಅಕ್ಷರ ಎಲ್ಲಿದೆ, ಹರೇ ಹರೇ ಅನ್ನುವಲ್ಲಿ ಹರೇ ಹರೇ ಹರೇ, ಅಥವಾ ರಾಮ ಅನ್ನುವಲ್ಲಿ ರಾಮ್ 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 ರಾಮ್, ಅಥವಾ ರಾಮೋ ರಾಮೋ, ಅಥವಾ ರಾಮ ರಾಮ, ಕೃಷ್ಣ ಕೃಷ್ಣ. ಸೊ ಈ ರೀತಿ ಎಲ್ಲಿ ಒತ್ತು ಕೊಡಬೇಕು ಅಲ್ಲಿ ಒತ್ತು ಕೊಡಬೇಕು, ಎಲ್ಲಿ ಅಕಾರ ಇದೆ ಅಲ್ಲಿ ಅಕಾರನೇ ಇರಬೇಕು. ಸೊ ಆ ರೀತಿ ಜಪವನ್ನು ಮಾಡಬೇಕಾದ್ರೆ ಉಚ್ಚಾರಣೆ ಸರಿಯಾಗಿ ಮಾಡಬೇಕು. ಹಾಗಾದ್ರೆ ಈ ರೀತಿಯ ಜಪಗಳು ತಪ್ಪಾದ ವಿಧಾನಗಳಲ್ಲಿ ಇನ್ನೂ ಎಷ್ಟೊಂದು ವಿಧಾನಗಳು ಇದೆ, ಆದರೆ ಇವೆಲ್ಲ ಪ್ರಮುಖವಾದುದು. ಆದರೆ ಈ ವಿಧಾನಗಳನ್ನು ತಿದ್ದಿಕೊಳ್ಳುವುದು ಹೇಗೆ, ಸರಿಪಡಿಸಿಕೊಳ್ಳುವುದು ಹೇಗೆ, ನಮ್ಮ ಜಪದಲ್ಲಿ ತಿದ್ದುಪಡಿಯನ್ನು ನಾವು ಮಾಡುವುದು. ಸೊ ಒಂದನೇದಾಗಿ ಓದಿ ದಯವಿಟ್ಟು ಯಾರು. ಹರೇ ಕೃಷ್ಣ. ನಮ್ಮ ಜಪದಲ್ಲಿ ತಿದ್ದುಪಡಿ ಮಾಡುವುದು. ವೈಷ್ಣವರು, ಶಿಕ್ಷಾ ಗುರುಗಳು, ದೀಕ್ಷಾ ಗುರುಗಳು, ಸನ್ಯಾಸಿಗಳು, ಹಿರಿಯ ಭಕ್ತರಿಗೆ ಸಾಧ್ಯವಷ್ಟು ಸೇವೆ ಮಾಡಿ. ಹರೇ ಕೃಷ್ಣ. ಸಾಧ್ಯವಾದಷ್ಟು ಸೇವೆ ಮಾಡಿ. ವೈಷ್ಣವರ ಸೇವೆ ಅಥವಾ ಶುದ್ಧ ಭಕ್ತರ ಸೇವೆಯಿಂದ ನಾವು ಶುದ್ಧ ಭಕ್ತಿಯ ಸ್ತರಕ್ಕೆ, ಶುದ್ಧ ನಾಮದ ಸ್ತರಕ್ಕೆ ಏರಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಶ್ರೀಮದ್ ಭಾಗವತದಲ್ಲಿ ಏನು ಹೇಳಿದ್ದಾರೆ ಇದನ್ನು ಓದಿ. ನಾನೇ ಓದ್ಲೆ ಪ್ರಭು? ಹರೇ ಕೃಷ್ಣ. ಓದಿ ಮಾತಾಜಿ. ಓದಿ ಜಯಲಕ್ಷ್ಮಿ. ಹರೇ ಕೃಷ್ಣ. ಹರೇ ಕೃಷ್ಣ. ಮಹತ್ ಸೇವಾಂ ದ್ವಾರಂ ಅಹುರ್ ವಿಮುಕ್ತೇಸ್ ತಮೋದ್ವಾರಂ ಯೋಷಿತಾಂ ಸಂಗಿ ಸಂಗಂ ಮಹಾಸ್ತಾಸ್ತೆ ಸಮಚಿತ್ತಾಃ ಪ್ರಶಾಂತತಃ ವಿಮನ್ಯವಃ ಸುಹೃದಃ ಸಾಧವೋ ಯೇ. ಅತ್ಯಂತ ಮುಂದುವರೆದಿಂದ ಆಧ್ಯಾತ್ಮಿಕ ವ್ಯಕ್ತಿಗಳಿಗೆ ಸೇವೆ ಸಲ್ಲಿಸುವ ಮೂಲಕ ಮಾತ್ರ ಭೌತಿಕ ಬಂಧದಿಂದ ಮುಕ್ತಿಯ ಮಾರ್ಗವನ್ನು ಪಡೆಯಬಹುದು. ಈ ವ್ಯಕ್ತಿಗಳು ನಿರಾಕಾರವಾದಿಗಳು ಮತ್ತು ಭಕ್ತರು. ಒಬ್ಬರು ಭಗವಂತನ ಅಸ್ತಿತ್ವದಲ್ಲಿ ವಿಲೀನಗೊಳ್ಳಲು ಬಯಸುತ್ತಾರೋ ಅಥವಾ ದೇವೋತ್ತಮ ವ್ಯಕ್ತಿತ್ವದೊಂದಿಗೆ ಸಹವಾಸ ಮಾಡಲು ಬಯಸುತ್ತಾರೋ, ಒಬ್ಬರು ಮಹಾತ್ಮರಿಗೆ ಸೇವೆ ಸಲ್ಲಿಸಬೇಕು ಅಂತಹ ಚಟುವಟಿಕೆಗಳಲ್ಲಿ ಆಸಕ್ತಿ ಇಲ್ಲದವರಿಗೆ, ಮಹಿಳೆಯರು ಮತ್ತು ಲೈಂಗಿಕತೆಯನ್ನು ಇಷ್ಟಪಡುವ ಜನರೊಂದಿಗೆ ಸಹವಾಸ ಮಾಡುವವರಿಗೆ ನರಕದ ಹಾದಿ ವಿಶಾಲವಾಗಿ ತೆರೆದಿರುತ್ತದೆ. ಮಹಾತ್ಮರು ಸಮಚಿತ್ತರು, ಆದರೂ ಒಂದು ಜೀವಿ ಮತ್ತು ಇನ್ನೊಂದು ಜೀವಿಯ ನಡುವೆ ಯಾವುದೇ ವ್ಯತ್ಯಾಸವನ್ನದು ಕಾಣುವುದಿಲ್ಲ. ಅವರು ಬಹಳ ಶಾಂತಿಯುತರು ಮತ್ತು ಭಕ್ತಿ ಸೇವೆಯಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದಾರೆ. ಅವರು ಕೋಪದಿಂದ ಮುಕ್ತರು ಮತ್ತು
ಅವರು ಎಲ್ಲರ ಪ್ರಯೋಜನಕ್ಕಾಗಿ ಕೆಲಸ ಮಾಡುತ್ತಾರೆ. ಅವರು ಯಾವುದೇ ಅಸಹ್ಯಕರ ರೀತಿಯಲ್ಲಿ ವರ್ತಿಸುವುದಿಲ್ಲ. ಅಂತಹ ಜನರನ್ನು ಮಹಾತ್ಮರು ಎಂದು ಕರೆಯಲಾಗುತ್ತದೆ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ನಾವು ಒಂದು ವಿಷಯ ಅರ್ಥ ಮಾಡ್ಕೊಳ್ಬೇಕು. ಭಕ್ತಿ ಸೇವೆಯಲ್ಲಿ ಬಹುಬೇಗ ಮುಂದುವರಿಬೇಕಂತಾದ್ರೆ ಮಹಾನ್ ಭಕ್ತರ ಆಧ್ಯಾತ್ಮಿಕದಲ್ಲಿ ತುಂಬಾ ಮುಂದುವರೆದಿರುವಂತಹ ಭಕ್ತರದು ಅಥವಾ ದೀಕ್ಷಾ ಗುರುಗಳು, ಇಲ್ಲಿ ಏನ್ ಹೇಳಿದರೆ ಶಿಕ್ಷಾ ಗುರುಗಳು, ದೀಕ್ಷಾ ಗುರುಗಳು, ಸನ್ಯಾಸಿಗಳು, ಹಿರಿಯ ಭಕ್ತರಿಗೆ, ವೈಷ್ಣವರಿಗೆ ಸಾಧ್ಯವಾದಷ್ಟು ಸೇವೆಗಳನ್ನು ಮಾಡಿ. ಅವಾಗ ಏನಾಗ್ತದೆ, ಮಹತ್ ಸೇವಾಂ ದ್ವಾರಂ ಆಹುರ್ ವಿಮುಕ್ತೇಸ್. ಮಹತ್ ಸೇವಾ ಅಂದ್ರೆ ಆಧ್ಯಾತ್ಮಿಕದಿಂದ ಮುಂದುವರಿದಂತಹ ವ್ಯಕ್ತಿಗಳಿಗೆ ನಾವು ಸೇವೆಗಳನ್ನು ಮಾಡಿದರೆ ಭೌತಿಕ ಬಂಧನದಿಂದ ಮುಕ್ತಿಯನ್ನು ಬಹುಬೇಗ ನಾವು ಪಡೆಯಬಹುದು. ಆದ್ರಿಂದ ಆದಷ್ಟು ನಾವು ಯಾರು ಶುದ್ಧ ನಾಮವನ್ನು ಮಾಡ್ತಾ ಇದ್ದಾರೆ ಅಂತಹ ಭಕ್ತರ ಸೇವೆಗಳನ್ನು ನಾವು ಮಾಡಿದರೆ ನಮಗೂ ಕೂಡ ಅವರ ಕೃಪೆಯಿಂದ ನಾವು ಕೂಡ ಶುದ್ಧನಾಮ ಮಾಡುವಂತಹ ಸ್ತರಕ್ಕೆ ಏರಬಹುದು. ಅದಕ್ಕಾಗಿ ಪ್ರಪ್ರಥಮವಾಗಿ ನಾವು ನೆನ್ಪಿಟ್ಕೊಳ್ಬೇಕು ಏನು ಅಂದ್ರೆ ಶುದ್ಧ ಭಕ್ತರ ಸೇವೆಗಳನ್ನು ಮಾಡುವುದು, ಹಿರಿಯ ಭಕ್ತರ ಸೇವೆಗಳನ್ನು ಮಾಡುವುದು. ಆಮೇಲೆ ಇನ್ನೊಂದು ಏನು ಹೇಳಿದ್ದಾರೆ ಇಲ್ಲಿ, ತಮೋದ್ವಾರಂ ಯೋಷಿತಾಂ ಸಂಗಿ ಸಂಗಂ. ಅದೇ ನಾವು ಭಕ್ತಿಯ ಚಟುವಟಿಕೆಗಳಲ್ಲಿ ಆಸಕ್ತಿ ಇಲ್ಲದವರಿಗೆ ಅಥವಾ ಲೈಂಗಿಕತೆಯಲ್ಲಿ ಜಾಸ್ತಿ ಇಷ್ಟಪಡುವಂತ ಜನರೊಂದಿಗೆ, ಮೆಟೀರಿಯಲಿಸ್ಟಿಕ್ ಪೀಪಲ್, ಯಾರು ಜಾಸ್ತಿ ಸ್ತ್ರೀ ಸಂಘವನ್ನು ಮಾಡ್ತಾ ಇರ್ತಾರೆ ಅಥವಾ ಅಪೋಸಿಟ್ ಸೆಕ್ಸ್ ಅವರ ಈ ಸಂಘವನ್ನು ಮಾಡ್ತಾ ಇರ್ತಾರೆ, ಅಂತಹ ಭೌತಿಕ ವ್ಯಕ್ತಿಗಳ ಜೊತೆಗೆ ನಾವು ಸಂಘವನ್ನು ಮಾಡಿದ್ರೆ ನಾವು ನಮ್ಮ ಜಪದಲ್ಲಿ ನಾವು ಜಾಸ್ತಿ ಏಕಾಗ್ರತೆ ಚಿತ್ತ ಇಲ್ಲದೆ ನಾವು ಜಪ ಮಾಡ್ತೇವೆ. ಕ್ರಮೇಣ ಜಪವನ್ನೇ ಬಿಟ್ಟು ಬಿಡ್ಬೋದು. ಅದಕ್ಕೆ ತುಂಬಾ ಜಾಗರೂಕತೆಯಿಂದ ಇರಬೇಕು. ಭೌತಿಕ ವ್ಯಕ್ತಿಗಳ ಜೊತೆಗೆ ಜಾಸ್ತಿ ಸಂಘವನ್ನು ಮಾಡಬಾರ್ದು. ಅಸತ್ ಸಂಘ ತ್ಯಾಗ ಏಹಿ ವೈಷ್ಣವಾಚಾರ್. ಸೊ ಅಸತ್ ಸಂಘ ತ್ಯಾಗ ಅಂದ್ರೆ ಏನು? ಭೌತಿಕ ವ್ಯಕ್ತಿಗಳ ಜೊತೆ ನಾವು ಇಂಟ್ರಾಕ್ಷನ್ ಮಾಡ್ತಾ ಇರ್ಬೋದು. ನಮ್ಮ ಕೆಲಸಗಳು ಇಂಟ್ರಾಕ್ಷನ್ ಬೇರೆ, ಅಸೋಸಿಯೇಷನ್ ಬೇರೆ. ಸಂಘ ಮಾಡುವುದು ಬೇರೆ, ಮತ್ತೆ ಸುಮ್ಮನೆ ವಾರ್ತಾಲಾಪ ಅಥವಾ ನಮ್ಗೆ ಏನ್ ಕೆಲಸ ಇದೆ ಅದನ್ನು ಮಾಡುವುದು ಬೇರೆ. ಏನು ಡಿಫರೆನ್ಸ್ ಇದೆ? ಯಾರು ಹೇಳ್ತೀರಿ? ಅಸೋಸಿಯೇಷನ್ ಮತ್ತೆ ಇಂಟ್ರಾಕ್ಷನ್ ಏನು ಡಿಫರೆನ್ಸ್ ಏನು? ಅಸೋಸಿಯೇಷನ್ ಅಂದ್ರೆ ಏನು? ಅವರ 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 ಸಂಘದಲ್ಲಿ ಇದ್ದು ಇಲ್ಲದಂಗೆ ಇರ್ಬೇಕು. ನಾವು ಸಂಘ ಕೊಡ್ಬೇಕು, ಅವರಿಂದ ಏನು ನಾವು ತಗೋಬಾರ್ದು. ಏನಾದ್ರೂ ನಡತೆ, ಗುಣ, ಅವ್ರದ್ದು ರೀತಿ ನೀತಿ ನಾವು ಅಂದ್ರೆ ನಮ್ಮ ವಿಶ್ವಾಸ, ನಮ್ಮ ಶ್ರದ್ಧೆ, ನಂಬಿಕೆ ಏನಿದೆ ಅವರ ಮೇಲೆ ಹಾಕ್ಬಾರ್ದು. ಅಂದ್ರೆ ಓಕೆ, ಏನು ಶ್ರದ್ಧೆ ಅಂದ್ರೆ ಯಾವುದು? ನಾನು ಹೇಳ್ತಾ ಇರೋದು ಆಧ್ಯಾತ್ಮಿಕ ಶ್ರದ್ಧೆ. ಆಧ್ಯಾತ್ಮಿಕ ಶ್ರದ್ಧೆ ಅವರ ಮೇಲೆ ಹಾಕ್ಬಾರ್ದು. ಅವರು ನಮ್ಗೆ ಗೊತ್ತಿರಬೇಕು, ಅವರು ಭೌತಿಕವಾಗಿ ಮಾಡ್ತಾ ಇರೋ ವ್ಯಕ್ತಿಗಳು, ಅವರಿಗೆ ಕೃಷ್ಣನಲ್ಲಿ ಇಂಟ್ರೆಸ್ಟ್ ಇಲ್ಲ, ಜಾಸ್ತಿ ಇಂಟ್ರೆಸ್ಟ್ ಇಲ್ಲ. ಆದ್ರಿಂದ ಅವರನ್ನು ಪ್ರೀತಿಸ್ಬೇಕು ಖಂಡಿತವಾಗಿ. ಜೀವೋದಯ, ಅವ್ರದ್ದು ಕಂಪ್ಯಾಷನ್, ಕರುಣೆ ತೋರಿಸ್ಬೇಕು. ಅವರಿಗೆ ಆದಷ್ಟು ಕೃಷ್ಣ ಪ್ರಜ್ಞೆಗೆ ತರಲಿಕ್ಕೆ ನೋಡಬೇಕು. ಆದರೆ ನಾವು ಅಸೋಸಿಯೇಷನ್ ಮಾಡಬೇಕಾದ್ರೆ ನಮ್ಮ ಶ್ರದ್ಧೆಯನ್ನು ಅವರಲ್ಲಿ ಇಡುವುದಿಲ್ಲ. ಕೆಲಸ ಎಷ್ಟಿದೆ ಅಷ್ಟನ್ನು ಮಾತ್ರ ನಾವು ಮಾಡ್ತೇವೆ. ಆಸ್ ಎ ಡ್ಯೂಟಿ, ನಮ್ಮ ಕರ್ತವ್ಯದ ಪ್ರಕಾರ, ಡ್ಯೂಟಿ ಏನಿದೆ ಅದರ ಪ್ರಕಾರ ನಾವು ಆಕ್ಟ್ ಮಾಡ್ತೇವೆ. ಉಳಿದ ಸಮಯದಲ್ಲಿ ನಾವು ಆದಷ್ಟು ನಮ್ಮ ಭಕ್ತಿಯ ಚಟುವಟಿಕೆಗಳನ್ನು ನಾವು ಮಾಡ್ತಾ ಇರ್ತೇವೆ. ಇನ್ ಆರ್ಡರ್ ಟು ಡೂ ಪ್ರಿಸ್ಕ್ರೈಬ್ ಡ್ಯೂಟಿ ಅಂದ್ರೆ ನಮ್ಮ ಕರ್ತವ್ಯವನ್ನು ಮಾಡಬೇಕಾದ್ರೆ ಏನು ಇದೆ ಅದನ್ನು ಮಾತ್ರ ನಾವು ಮಾಡ್ತೇವೆ. ಸೊ ಅದನ್ನು ಸ್ವಲ್ಪ ನೆನ್ಪಿಟ್ಕೊಳ್ಬೇಕು. ಯಾಕಂದ್ರೆ ದಿಸ್ ಅಸೋಸಿಯೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸಂಘ ಏನಿದೆ, ಭಕ್ತರ ಸಂಘ ಆದಷ್ಟು ನಾವು ಮಾಡಬೇಕು. ಸೊ ಎರಡನೆಯದು ಏನು ಅಂದ್ರೆ, ಎರಡನೇದು ಮತ್ತೆ ಮೂರನೆಯದು ಓದಿ. ಯಾರಾದ್ರು
ಯಾರು ಓದಿದ್ರು ಪರವಾಗಿಲ್ಲ. ಇಬ್ಬರೇ ಇದ್ದೀರಿ ಇವತ್ತು, ಯಶೋಧ ಮಾತಾಜಿ ಮತ್ತೆ ಜಯಲಕ್ಷ್ಮಿ ಮಾತಾಜಿ. ನಿಮ್ಮ ಇಬ್ಬರಲ್ಲೇ ಯಾರಾದರೂ ಓದ್ಬೇಕು. ಬೇರೆ ಯಾರು ಓದ್ತೀರಾ? ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ನಾನು ಮ್ಯೂಟ್ ಅಲ್ಲಿ ಇದ್ದೆ. ಹಾ. ಹಾ. ಸರಿಯಾದ ಉಚ್ಚಾರಣೆಯನ್ನು ಮಾಡಿ. ಬೆಳಗ್ಗಿನ ಜಪ ಮುಗಿಯುವವರೆಗೆ ಮೊಬೈಲ್, ಟಿವಿ ಮತ್ತು ಇಂಟರ್ನೆಟ್ನಿಂದ ದೂರವಿರಿ, ತುರ್ತು ಪರಿಸ್ಥಿತಿ ಹೊರತುಪಡಿಸಿ. ಹಾ, ಇದನ್ನು ನಾವು ಲಾಸ್ಟ್ ವೀಕಲ್ಲಿ ತುಂಬ ಜಾಸ್ತಿ ಡಿಸ್ಕಸ್ ಮಾಡಿದ್ದೇವೆ. ಆದರೆ ಇದರಲ್ಲಿ ಒಂದು ವಿಷಯ ಏನು ಅಂದರೆ, ಸರಿಯಾದ ಉಚ್ಚಾರಣೆ ಮಾಡಿದರೆ ಬಹುಬೇಗ ನಮ್ಮ ಜಪ ತಿದ್ದಿ ಹೋಗ್ತದೆ. ವಿ ವಿಲ್ ಗೋ ವೆರಿ ಫಾಸ್ಟ್ ಟುವರ್ಡ್ಸ್ ಶುದ್ಧನಾಮ. ಅಂದರೆ ಶುದ್ಧನಾಮಕ್ಕೆ ಬಹುಬೇಗ ಹೋಗ್ಬೋದು. ಏನು ಪ್ರೊನೌನ್ಸಿಯೇಷನ್, ಉಚ್ಚಾರಣೆಯನ್ನು ಸರಿಯಾಗಿ ಮಾಡಿ ಅದನ್ನು ಸರಿಯಾಗಿ ಕೇಳಿದರೆ, ಕಿವಿಯಿಂದ ಕೇಳಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಡಿಸ್ಟಿಂಕ್ಟ್, ಕ್ಲಿಯರ್ ಆಗಿ, ಸ್ಪಷ್ಟವಾಗಿ ಉಚ್ಚಾರಣೆ. ಆಮೇಲೆ ಅದನ್ನು ಸರಿಯಾಗಿ ಕೇಳಬೇಕು ಕಿವಿಯಿಂದ. ಇದರಿಂದ ಇದನ್ನು ನಾವು ಸತತವಾಗಿ ಪ್ರಯತ್ನ ಮಾಡ್ತಾ ಇದ್ದಾಗ ಬಹುಬೇಗ ನಾವು ಪ್ರಗತಿಯನ್ನು ಹೊಂದಬಹುದು. ಭಗವಂತನ ಕೃಪೆ ಕೂಡ ಬೇಗ ಸಿಗ್ತದೆ. ಆಮೇಲೆ ಇನ್ನೊಂದು ಏನು ಅಂದರೆ, ಬೆಳಿಗ್ಗೆ ಎದ್ದು ಮೊಬೈಲಲ್ಲಿ ನಾವು ಫಾರ್ವರ್ಡ್ಸ್ಗಳನ್ನು ಮಾಡೋದು, ಫೇಸ್ಬುಕ್ಕಲ್ಲಿ ಲೈಕ್ಗಳನ್ನು ಮಾಡೋದು, ಅಥವಾ ಟಿ ವಿ ಮುಂದೆ ನ್ಯೂಸ್ ನೋಡೋದು, ಅಥವಾ ಇಂಟರ್ನೆಟ್ಟಲ್ಲಿ ಏನೇನೋ ಮೇಲ್ ಕಳಿಸೋದು, ಇದನ್ನು ಬೆಳಿಗ್ಗೆ ಎದ್ದು ನಾವು ಮಾಡಬಾರ್ದು. ಬೆಳಗ್ಗಿನ ಬ್ರಹ್ಮ ಮುಹೂರ್ತ ಸಮಯ ಏನಿದೆ ಅದು ನಮ್ಮ ಮಂಗಲಾರತಿ, ತುಳಸಿ ಆರತಿ ಮತ್ತೆ ಜಪ, ಇದರಲ್ಲೇ ಮಾರ್ನಿಂಗ್ ಪ್ರೋಗ್ರಾಮ್ ಅನ್ನು ಸರಿಯಾಗಿ ಮಾಡಬೇಕು. ಬ್ರಹ್ಮ ಮುಹೂರ್ತದಲ್ಲಿ ನಾವು ಮಾಡಿದ್ರೆ ನಮ್ಮ ಪ್ರಗತಿ ಸಹ ಬಹುಬೇಗ ಆಗ್ತದೆ. ಯಾಕಂದ್ರೆ ಮಾರ್ನಿಂಗ್ ಪ್ರೋಗ್ರಾಮ್ ಅಲ್ಲಿ ಸುಮಾರು 44 ಭಕ್ತಿಯ ಅಂಗಗಳು ಇನ್ವಾಲ್ವ್ ಆಗಿದೆ. ನಾವು ನಮಸ್ಕಾರಗಳನ್ನು ಹಾಕ್ತೇವೆ, ಆರತಿಯನ್ನು ಮಾಡ್ತೇವೆ, ಭಗವಂತನನ್ನು ನೋಡ್ತೇವೆ, ಗುರುವಾಷ್ಟಕದಲ್ಲಿ ಗುರುವಿನ ಸೇವೆ, ಗುರುವಿನ ಗ್ಲೋರಿಫಿಕೇಶನ್ ಅನ್ನು ಮಾಡ್ತೇವೆ. ಸೊ ಇದೆಲ್ಲ ಇನ್ವಾಲ್ವ್ ಆಗಿದೆ. ಆಮೇಲೆ ಇನ್ನೊಂದು ಏನು ಅಂದ್ರೆ, ಇಲ್ಲಿ ಬೆಳಿಗ್ಗೆ ಎದ್ದ ನಂತರ ಸಾಧನೆ ಮುಗಿಸುವವರೆಗೂ ಸಾಧ್ಯವಾದಷ್ಟು ಕಡಿಮೆ ಮಾತನಾಡಿ. ಇದು ಯಾಕೆ ಕಡಿಮೆ ಮಾತನಾಡಬೇಕು? ನಮ್ಮ ಸಮಯ ವೇಸ್ಟ್ ಆಗ್ತದೆ ಪ್ರಭು ಮಾತಾಡಿ. ಒಂದು ಸಮಯ ವೇಸ್ಟ್ ಆಗ್ತದೆ, ಇನ್ನೊಂದು ಪ್ರಜ್ಞೆ ಏನಾಗ್ತದೆ. ಬೆಳಿಗ್ಗೆ ಎದ್ದಾಗ ನಾವು ಬ್ರಹ್ಮ ಮುಹೂರ್ತದಲ್ಲಿ ಅಂತ ಯಾಕೆ ಹೇಳುದು? ಪ್ರಜ್ಞೆ ಕಲುಷಿತವಾಗಿರುವುದಿಲ್ಲ, ಎದ್ದಿದ್ದೇವೆ ಅಷ್ಟೇ, ಫ್ರೆಶ್ ಆಗಿದೆ. ಇನ್ನು ಪ್ರಜ್ಞೆಗೆ ಏನು ಒಳಗಡೆ ಬೊಂಬಾರ್ಡ್ ಆಗ್ತಾ ಇಲ್ಲ ಹೊರಗಡೆಯಿಂದ ಏನು, ಮನಸ್ಸು ಸ್ಥಿತವಾಗಿ ಶಾಂತವಾಗಿ ಇದೆ, ಕಾಮಾಗಿ ಇದೆ. ಅದೇ ನಾವು ಹೊರಗಡೆಯಿಂದ ಮಾತನಾಡಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಅದು ಭೌತಿಕ ವಿಷಯನೋ ಅದು ಏನೋ ಕಲುಷಿತ ಆಗಿಬಿಡುತ್ತೆ. ಆವಾಗ ಏಕಾಗ್ರ ಚಿತ್ತತೆ ಜಾಸ್ತಿ ಮಾತನಾಡಲಿಕ್ಕೆ ಆಗುದಿಲ್ಲ. ಓಕೆ, ಸೇವೆಗಾಗಿ ಕೆಲವೊಮ್ಮೆ ಮಾತನಾಡಬೇಕಾಗಬಹುದು. ಸೇವೆಗಳಿಗಾಗಿ ಎಷ್ಟು ಬೇಕೋ ಅಷ್ಟೇ ಕಡಿಮೆ ಮಾತನಾಡಿ ಮುಗಿಸಿ ಬಿಡಬೇಕು. ಬೆಳಗಿನ ಜಪ ಮುಗಿಯುವವರೆಗೂ ಅಥವಾ ಬೆಳಗಿನ ಸಾಧನೆ ಮುಗಿಯುವವರೆಗೂ ಆದಷ್ಟು ಕಡಿಮೆ ಮಾತನಾಡಬೇಕು. ಆದಷ್ಟು ಮೊಬೈಲ್, ಟಿವಿ, ಇಂಟರ್ನೆಟ್ ಇದೆಲ್ಲದರಿಂದ ದೂರ ಇರಬೇಕು. ಆಮೇಲೆ ಇದನ್ನು ಓದಿ. ಯಾರಾದ್ರು ಬೇರೆ ಮಾತಾಜಿ ಓದ್ತೀರಾ, ಅಥವಾ ಸರಸ್ವತಿ ಮಾತಾಜಿ ಅಥವಾ ಶುಭ ಮಾತಾಜಿ ಓದ್ತೀರಾ? ಇಲ್ದಿದ್ರೆ ಜಯಲಕ್ಷ್ಮಿ ಮಾತಾಜಿ ಯಾರಾದ್ರು, ಯಶೋಧ ಮಾತಾಜಿ ಯಾರಾದ್ರು ಓದಿ. ಹರೇ ಕೃಷ್ಣ ಪ್ರಭು. ಬೆಳಗ್ಗೆ ಎದ್ದ ನಂತರ ಸಾಧನೆ ಮುಗಿಯುವವರೆಗೆ ಸಾಧ್ಯವಾದಷ್ಟು ಕಡಿಮೆ ಮಾತನಾಡಿ. ಗುರು ಶ್ರೀಲ ಪ್ರಭುಪಾದರು, ಆಚಾರ್ಯರು ಮತ್ತು ಶ್ರೀಕೃಷ್ಣ ಗೌರಾಂಗರನ್ನು ಪ್ರಾರ್ಥಿಸಿ. ನಂಬಿಕೆ ಅದನ್ನು ಹೇಳಿ ಒಂದು ಕಡಿಮೆ ಮಾತನಾಡಬೇಕು. ಜಪವನ್ನು ಆರಂಭ ಮಾಡುವ ಮೊದಲು ಗುರು ಪರಂಪರೆ, ಶೀಲ ಪ್ರಭುಪಾದರು, ಆಚಾರ್ಯರು ಅಂದ್ರೆ ನಾಮಾಚಾರ್ಯ ಶೀಲ ಹರಿದಾಸ್ ಠಾಕೂರರು ಅಥವಾ ಷಡ್ಗೋಸ್ವಾಮಿಗಳು, ಆಮೇಲೆ ನಮ್ಮ ಗೌಡಿಯ ಪರಂಪರೆಯ ಆಚಾರ್ಯರು ನರೋತ್ತಮ್ ದಾಸ್ ಠಾಕೂರ್ ಇರಲಿ, ಮಾಧವೇಂದ್ರ ಪುರಿ ಅವರೆಲ್ಲ ಇರ್ಬೋದು, ಅಥವಾ ಶ್ರೀನಿವಾಸ ಆಚಾರ್ಯ, ಬೇರೆ ಬೇರೆ ಆಚಾರ್ಯರು, ಅವರಿಗೆ ಪ್ರಾರ್ಥನೆ ಮಾಡ್ಬೋದು. ಭಕ್ತಿ ವಿನೋದ್ ಠಾಕೂರ್,
ಆಮೇಲೆ ಪ್ರಪ್ರಥಮವಾಗಿ ಪಂಚತತ್ವ, ಗೌರಾಂಗ ಮತ್ತೆ ನಿತ್ಯಾಯ ಗೌರಾಂಗ ಪಂಚತತ್ವ ಇವರ ಕರುಣೆಗಾಗಿ ಪ್ರಾರ್ಥನೆ ಮಾಡಬೇಕು. ರಾಧಾಕೃಷ್ಣ, ಮತ್ತೆ ಆ ಕೆಲವರು ಕೃಷ್ಣ ಬಲರಾಮ, ಈ ರೀತಿ ಯಶೋಧನಂದನ್, ಇವರಿಗೆಲ್ಲ ತಮ್ಮ ಇಷ್ಟ ದೇವರಿಗೆ ಪ್ರಾರ್ಥನೆಗಳನ್ನು ಸಹ ಮಾಡ್ಕೊಳ್ಬಹುದು. ಈ ಯಾತಕ್ಕಾಗಿ ನಾವು ಬೆಳಿಗ್ಗೆ ಪ್ರಾರ್ಥನೆಗಳನ್ನು ಮಾಡಬೇಕು? ಯಾತಕ್ಕಾಗಿ ಪ್ರಾರ್ಥನೆಗಳನ್ನು ಮಾಡಬೇಕು? ಮನಸ್ಸನ್ನು ಭಗವಂತನಲ್ಲಿ ಏಕಾಗ್ರತೆ ಮಾಡುವುದಕ್ಕಾಗಿ. ಹಾ, ಆಮೇಲೆ ಇನ್ನೊಂದು ಇದು ಇನ್ನು ಏನು, ಪ್ರಾರ್ಥನೆಗಳನ್ನು ಯಾತಕ್ಕೆ ಮಾಡಬೇಕು? ಒಂದು ಏಕಾಗ್ರತೆ, ಹೌದು, ಏಕಾಗ್ರತೆಗಾಗಿ ನಾವು ಕೇಳ್ತೇವೆ. ಆಮೇಲೆ ಏನು, ಇನ್ನೊಂದಂದ್ರೆ ಪ್ರಾರ್ಥನೆಗಳನ್ನು ಮಾಡಿದಾಗ ಅವರ ಕೃಪೆ ನಮಗೆ ಸಿಗ್ತದೆ. ಆಮೇಲೆ ಸಿಕ್ಕಿದಾಗ ನಾವು ಅವರ ಜಪವನ್ನು ತುಂಬಾ ಚೆನ್ನಾಗಿ ನಾವು ಮಾಡಬಹುದು. ಅದಕ್ಕೆ ಎಷ್ಟೊಂದು ಪ್ರಾರ್ಥನೆಗಳ ನಮ್ದು ಹಾಡುಗಳು ಇದೆ. ಒಂದನೇದಾಗಿ ಅದಕ್ಕಾಗಿ ನಾವು ಶಿಕ್ಷಾಷ್ಟಕವನ್ನು ಹಾಡ್ತೇವೆ. ಶಿಕ್ಷಾಷ್ಟಕ ಇದು ಒಂದು ತುಂಬಾ ಸುಂದರವಾದ ಒಂದು ಏನು ಬೆಳಿಗ್ಗೆ ನಾವು ಮಾಡುವಂತ ಪ್ರಾರ್ಥನೆಗಳಲ್ಲಿ ಒಂದು. ಸೊ ಶಿಕ್ಷಾಷ್ಟಕ ಇದೆ. ಆಮೇಲೆ ಬೇರೆ ಬೇರೆ ಈ ಷಡ್ಗೋಸ್ವಾಮಿ ಅಷ್ಟಕ ಕೆಲವರು ಹಾಡಬಹುದು, ಅಥವಾ ಅವರವರ ಇಷ್ಟದ ಪ್ರಕಾರ ಕೆಲವು ಪ್ರಾರ್ಥನೆಗಳನ್ನು ಮಾಡಬಹುದು. ಅದು ಅವರವರಿಗೆ ಬಿಟ್ಟಿತ್ತು. ಸೊ ಅದರಿಂದ ನಮಗೆ ಇಷ್ಟ ಇರುವ ಒಂದು, ನಾವು ಎಣಿಸ್ಬೋದು ಬೆಳಿಗ್ಗೆ ಎದ್ದಾಗ 5 ನಿಮಿಷ ಸಮಯ ಹಾಳಾಯ್ತದೆ ಪ್ರಾರ್ಥನೆ ಹಾಳಂತ ನಾವು ತಿಳ್ಕೊಳ್ಬಾರ್ದು. ಅಥವಾ ಲೇಟ್ ಆಯಿತು, 5 ನಿಮಿಷ ಲೇಟ್ ಆಯಿತು ಪ್ರಾರ್ಥನೆಗೆ ಮಾಡಿದ್ರೆ, ಆ 5 ನಿಮಿಷ ಲೇಟ್ ಆಗುದಂತ ಭಾವಿಸಬಾರ್ದು. ಆದ್ರೆ 5 ನಿಮಿಷ ಪ್ರಾರ್ಥನೆಗಳನ್ನು ಮಾಡಿದಾಗ ಆ ಉಳಿದ ನಾವು 2 ಗಂಟೆ ಜಪವನ್ನು ಏನು ಮಾಡ್ತೇವೆ ಅದು ತುಂಬಾ ಸುಂದರವಾಗಿ ಒಳ್ಳೆಯ ರೀತಿಯಲ್ಲಿ ಆಗ್ತದೆ. ಅದನ್ನು ನಾವು ನೆನ್ಪಿಟ್ಕೊಳ್ಬೇಕು. ಸೊ ನೆಕ್ಸ್ಟ್ ಯಾರಾದ್ರೂ ಓದಿ. ನೆಕ್ಸ್ಟ್ ನಂಬಿಕೆ ಗಮನ. ಓದ್ತಲ್ಲ ಯಾರು? ನಂಬಿಕೆ ಗಮನ ವಿನಮ್ರತೆಯಿಂದ ಜಪಿಸಿ. ಫೇತ್, ಅಟೆನ್ಷನ್ ಅಂಡ್ ಹ್ಯೂಮಿಲಿಟಿ. ಹರೇ ಕೃಷ್ಣ. ಫೇತ್ ನೆಕ್ಸ್ಟ್ ಅಂದ್ರೆ ಓದ್ಬೇಕು. ಇಲ್ಲ, ಫೇತ್ ಅಂದ್ರೆ ನಂಬಿಕೆ, ವಿಶ್ವಾಸ, ಶ್ರದ್ಧೆ. ಆಮೇಲೆ ಅಟೆನ್ಷನ್ ಅಂದ್ರೆ ಮನಸ್ಸನ್ನು ಕೇಂದ್ರೀಕರಣ ಮಾಡುವುದು. ಇದಕ್ಕೆ ಮನಸ್ಸನ್ನು ಹೇಗೆ ಕೇಂದ್ರೀಕರಿಸಬೇಕು ಮುಂದೆ 2-3 ಶ್ಲೋಕಗಳನ್ನು ನೋಡೋಣ. ಆಮೇಲೆ ವಿನಮ್ರತೆಯಿಂದ ನಾವು ಜಪವನ್ನು ಮಾಡಬೇಕು. ವಿನಮ್ರತೆ ಅಂದ್ರೆ ಏನು? ವಿನಮ್ರತೆ ಇದು ಹ್ಯೂಮಿಲಿಟಿ. ನಮ್ಮ ಜಪವನ್ನು, ನಮ್ಮ ಹೃದಯವನ್ನು ಮೆದು ಮಾಡ್ತದೆ. ಆಕ್ಚುಲಿ ಹೃದಯ ತುಂಬಾ ಕಠೋರವಾಗಿ ಇರ್ತದೆ, ಕಲ್ಲಿನ ಹಾಗೆ. ಆದ್ರೆ ವಿನಮ್ರ ಭಾವ ಏನಿದೆ ಹೃದಯವನ್ನು ಬೆಣ್ಣೆಯ ತರ ಮಾಡ್ತದೆ. ಅದಕ್ಕೆ ನಾವು ಜಪವನ್ನು ಮಾಡಬೇಕಾದ್ರೆ ಚಾಂಟ್ ವಿತ್ ಫೇತ್, ಅಟೆನ್ಷನ್ ಅಂಡ್ ಹ್ಯೂಮಿಲಿಟಿ. ಜಪ, ಗಮನ ಮತ್ತು ಕೇಂದ್ರೀಕರಣ ಮತ್ತು ವಿನಮ್ರತಾ ಭಾವದಿಂದ ಜಪವನ್ನು ನಾವು ಮಾಡಬೇಕು. ನೆಕ್ಸ್ಟ್ ಇದನ್ನು ಓದಿ, ಆಮೇಲೆ 3 ಶ್ಲೋಕಗಳನ್ನು ನಾವು ನೋಡೋಣ. ಹರೇ ಕೃಷ್ಣ. ಓದ್ತೀರಾ ಮಾತಾಜಿ? ಓದಿ. ಓದ್ತೀನಿ. ಧ್ವನಿ ಕಂಪನದ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸಿ. ಮನಸ್ಸು ಇಲ್ಲಿ ಮತ್ತು ಅಲ್ಲಿ ಅಲೆದಾಡುತ್ತದೆ. ಸರಾಗವಾಗಿ ಮತ್ತು ನಿಧಾನವಾಗಿ ಅದನ್ನು ಹಿಂದಕ್ಕೆ ತಂದು ಧ್ವನಿ ಕಂಪನದ ಮೇಲೆ ಕೇಂದ್ರೀಕರಿಸಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಧ್ವನಿ ಕಂಪನ ಅಂದ್ರೆ ಸೌಂಡ್ ವೈಬ್ರೇಷನ್. ವೈಬ್ರೇಷನ್, ಈ ವೈಬ್ರೇಷನ್ಸ್ಗಳು ಏನಿದೆ, ಶೀಲಾ ಪ್ರಭುಪಾದರು ಏನು ಹೇಳ್ತಾರೆ, ಈ ವೈಬ್ರೇಷನ್ಸ್ಗಳು ಆಧ್ಯಾತ್ಮಿಕವಾದ ವೈಬ್ರೇಷನ್ಸ್ಗಳು, ಭೌತಿಕವಾದ ಟ್ರಾನ್ಸೆಂಡ್ ವೈಬ್ರೇಷನ್ಸ್ ಅಲ್ಲ ಇದು. ದಿಸ್ ಈಸ್ ಟ್ರಾನ್ಸೆಂಡೆಂಟಲ್ ವೈಬ್ರೇಷನ್. ಯಾಕಂದ್ರೆ ಗೋಲೋಕೇರ ಪ್ರೇಮಧನ ಹರಿನಾಮ ಸಂಕೀರ್ತನ, ಈ ಹರಿನಾಮ ಏನಿದೆ ಗೋಲೋಕ, ಹರೇ ಕೃಷ್ಣ ಮಹಾಮಂತ್ರ ಗೋಲೋಕ ವೃಂದಾವನ ಧಾಮದಿಂದ ಕೆಳಗೆ ಇಳಿದು ಬಂದಿದೆ. ಸೊ ಆದ್ರಿಂದ ಈ
ಆಧ್ಯಾತ್ಮಿಕ ಧ್ವನಿ ಕಂಪನದ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸಬೇಕು. ಧ್ವನಿ ಕಂಪನದ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸಬೇಕು ಅಂದ್ರೆ ಅರ್ಥ ಏನು? ಯಾರು ಹೇಳ್ತೀವಿ? ನಮ್ ಜಪನ ನಾವು ಕೇಳಬೇಕು. ಹಾ, ಕರೆಕ್ಟ್. ಸೊ ನಮ್ಮ ಜಪವನ್ನು ನಾವು ಸರಿಯಾಗಿ ಆ ವರ್ಡ್ ಅನ್ನು ಎಲ್ಲ ಸರಿಯಾಗಿ ಕೇಳಬೇಕು. ಮನಸ್ಸು ಇಲ್ಲಿ ಮತ್ತು ಅಲ್ಲಿ ಅಲೆದಾಡುತ್ತದೆ, ಆದರೆ ಸರಾಗವಾಗಿ ಮತ್ತು ನಿಧಾನವಾಗಿ ಅಂದ್ರೆ ಸಾಫ್ಟ್ಲಿ. ಅದನ್ನು ಫೋರ್ಸ್ ಅಂದ್ರೆ ತುಂಬಾ ಫೋರ್ಸ್ ಹಾಕ್ಲಿಕ್ಕೆ ಹೋಗ್ಬಾರ್ದು, ಆವಾಗ ರಿವೋಲ್ಟ್ ಆಗ್ತದೆ. ಸರಾಗವಾಗಿ ಅಂದ್ರೆ ಎಲ್ಲೆಲ್ಲಿ ಹೋಗ್ತದೆ ಅದನ್ನು ಮತ್ತೆ ತರಬೇಕು. ಅದನ್ನು ತಂದು ಮತ್ತೆ ನಾವು ಕೇಳಬೇಕು, ಹರೇ ಕೃಷ್ಣ ಮಹಾಮಂತ್ರವನ್ನು ಕೇಳಬೇಕು. ಇದನ್ನು ಓದಿ ಯಾರಾದ್ರೂ, ಬೇರೆ ಯಾರಾದ್ರೂ ಓದ್ತಾರ ನೋಡಿ. ಹರೇ ಕೃಷ್ಣ. ಸುನಂದ ಮಾತಾಜಿ ಯಾರಾದ್ರೂ ಓದಿ ದಯವಿಟ್ಟು. ಇಲ್ಲ ಖ್ಯಾತಪ್ಪ ಪ್ರಭು ಓದ್ತೀರಾ? ಯಾರು ಓದ್ತಾ ಇಲ್ಲಲ್ಲ ಪ್ರಭು, ಓದ್ಲಾ? ಓದಿ ಓದಿ ಮಾತಾಜಿ. ಯತೋ ಯತೋ ನಿಶ್ಚಲತಿ ಮನಃ ಚಂಚಲಂ ಅಸ್ಥಿರಂ ಅಸ್ಥಿರಂ ಟಾಟಾನಾ ತತೋ ನಿಯಮಿತ ಆತ್ಮನಿ ಏವ ವಶಂ ನಯೇತ್. ಮನಸ್ಸನ್ನು ತನ್ನ ಚಂಚಲ ಮತ್ತು ಅಸ್ಥಿರ ಸ್ವಭಾವದಿಂದಾಗಿ ಎಲ್ಲೆಲ್ಲಿ ಅಲೆದಾಡುತ್ತದೋ ಅಲ್ಲಲ್ಲಿ ಅದನ್ನು ಹಿಂದಕ್ಕೆ ತೆಗೆದುಕೊಂಡು ಆತ್ಮದ ನಿಯಂತ್ರಣಕ್ಕೆ ತರಬೇಕು. ಭಗವದ್ಗೀತಾ 6:26. ಮನಸ್ಸು ಚಂಚಲ. ಎಲ್ಲೆಲ್ಲೋ ಜಪ ಮಾಡ್ಬೇಕಾದ್ರೆ ಮನಸ್ಸು, ನೀವು ನೋಡ್ಬೋದು, ಜಪಮಾಲೆ ಹಿಡಿದ ತಕ್ಷಣನೇ ಮನಸ್ಸು ಜಾಸ್ತಿ ಓಡ್ಲಿಕ್ಕೆ ಆರಂಭ ಮಾಡಿ, ಆವಾಗ ಎಲ್ಲೆಲ್ಲಿ ಓಡ್ತದೆ ಅದನ್ನು ಮತ್ತೆ ತರಬೇಕು ಹಿಂದ್ಗಡೆ ತಂದು ಧ್ವನಿ ಕಂಪನದ ಮೇಲೆ ಅದು ಏಕಾಗ್ರ ಚಿತ್ತತೆಯನ್ನು ಇಡಬೇಕು. ಅದು ಅಸ್ಥಿರ ಸ್ವಭಾವ ಇದೆ ಮನಸ್ಸಿಗೆ. ನ್ಯೂಯಾರ್ಕಿಗೆ ಹೋಗ್ತದೆ, ಯುರೋಪಿಗೆ ಹೋಗ್ತದೆ, ಜಪಾನಿಗೆ ಹೋಗ್ತದೆ, ಆಸ್ಟ್ರೇಲಿಯಾ, ಎಲ್ಲೆಲ್ಲೋ ಹೋಗ್ತದೆ, ಆದ್ರೆ ವೃಂದಾವನಕ್ಕೆ ಹೋಗ್ಲಿಕ್ಕೆ ಹಿಂದೆ ಮುಂದೆ ನೋಡ್ತದೆ. ಸೊ ಅದರಿಂದ ನಾವು ಅದನ್ನು ಮತ್ತೆ ಹಿಂದಕ್ಕೆ ತೆಗೆದುಕೊಂಡು ಕೃಷ್ಣನ ಮೇಲೆ, ಹರಿನಾಮದ ಮೇಲೆ ಅದನ್ನು ಏಕಾಗ್ರ ಚಿತ್ತತೆಯನ್ನು ಇಡಬೇಕು. ಕೃಷ್ಣನಿಗೆ ಅರ್ಜುನ ಹೇಳ್ತಾನೆ, ಚಂಚಲಂ ಹಿ ಮನ ಕೃಷ್ಣ ಪ್ರಮಾತಿ ಬಲವದ್ರಣಂ ತಸ್ಯಾಹಂ ನಿಗ್ರಹಂ ಮನ್ಯೆ ವಾಯೋರಿವ ಸುದುಷ್ಕರಂ. ಓ ಕೃಷ್ಣ, ಮನಸ್ಸು ತುಂಬಾ ಚಂಚಲ ಮತ್ತು ಹಠಮಾರಿ, ತುಂಬಾ ಬಲಶಾಲಿಯಾಗಿದೆ. ನಾನು ಗಾಳಿಯನ್ನು ಬೇಕಾದ್ರೆ ನಿಯಂತ್ರಣವನ್ನು ಮಾಡ್ತೇನೆ, ಆದರೆ ಈ ಮನಸ್ಸನ್ನು ನಿಗ್ರಹ ಮಾಡಲಿಕ್ಕೆ ನನಗೆ ಆಗುವುದಿಲ್ಲ, ತುಂಬಾ ಕಷ್ಟ ಅಂತ ಕೇಳ್ತಾನೆ. ಆವಾಗ ಕೃಷ್ಣ ಏನು ಹೇಳ್ತಾನೆ? ಶ್ರೀ ಭಗವಾನ್ ವಾಚ ಅಸಂಶಯಂ ಮಹಾಭಾವೋ ಮನೋದುನ್ನಿಗ್ರಹಂ ಚಲಂ ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇನ ಚ ಗ್ರಹ್ಯತೆ. ಆವಾಗ ಕೃಷ್ಣ ಹೇಳ್ತಾನೆ, ಕುಂತಿಪುತ್ರನೇ, ಖಂಡಿತವಾಗಿ ಮನಸ್ಸನ್ನು ನಿಗ್ರಹಿಸುವುದು ಕಷ್ಟ, ಆದ್ರೆ ಅದನ್ನು ನಿಗ್ರಹ ಮಾಡಲಿಕ್ಕೆ 2 ಉಪಾಯ ಇದೆ. ಏನು? ಅಭ್ಯಾಸೇನ ತು ಕೌಂತೆಯ, ಅಭ್ಯಾಸ, ಮತ್ತು ವೈರಾಗ್ಯೇನ ಚ ಗ್ರಹ್ಯತೆ. ಅಭ್ಯಾಸ ಮತ್ತು ವೈರಾಗ್ಯ, ಯುಕ್ತ ವೈರಾಗ್ಯ ಅಂದ್ರೆ ಯುಕ್ತ ವೈರಾಗ್ಯ, ಎಲ್ಲವನ್ನು ಭಗವಂತನ ಸೇವೆಗೆ ಬಳಸುವುದು. ಈ 2 ವಿಷಯಗಳನ್ನು ಮಾಡಿದಾಗ ಮನಸ್ಸು ಅದನ್ನು ನಿಗ್ರಹಕ್ಕೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಕೃಷ್ಣ ಹೇಳ್ತಾನೆ. ಆದ್ರಿಂದ ಜಪ ಮಾಡುವಾಗ ಮನಸ್ಸು ಎಲ್ಲೆಲ್ಲೂ ಹೋಗ್ತದೆ, ಅದನ್ನು ಸಾಫ್ಟ್ಲಿ, ಜೆಂಟ್ಲಿ, ನಿಧಾನವಾಗಿ, ಸಾಫ್ಟ್ ಆಗಿ ಅದನ್ನು ಮತ್ತೆ ತರಬೇಕು. ಮತ್ತೆ ಧ್ವನಿ ಕಂಪನದ ಮೇಲೆ ಏಕಾಗ್ರ ಚಿತ್ತತೆಯನ್ನು ಮಾಡಬೇಕು. ಮತ್ತೆ ಹೋಗ್ತದೆ, ಮತ್ತೆ ತರಬೇಕು, ಮತ್ತೆ ಕೇಳಬೇಕು, ಹರಿಕೃಷ್ಣ ಮಹಾಮಂತ್ರವನ್ನು ಕೇಳಬೇಕು. ಸೊ ಇಲ್ಲಿ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಇದೆ. ಇನ್ನು 10 ನಿಮಿಷದಲ್ಲಿ ಆಕ್ಚುಲಿ ಈಗ ಇದು ಝೂಮ್ ಎಂಡ್ ಆಗ್ತದೆ. ಝೂಮ್ ಎಂಡ್ ಆದ್ರೆ ಮತ್ತೆ ರೀಜಾಯಿನ್ ಆಗೋದು ಬೇಡ, ಯಾಕಂದ್ರೆ ಇದು ಕ್ಲಾಸ್ ಇವತ್ತು ತುಂಬಾ ಶಾರ್ಟ್ ಕ್ಲಾಸ್ ಇದೆ. ಆಮೇಲೆ ಇನ್ನೊಂದು ಅನೌನ್ಸ್ಮೆಂಟ್ ಏನು ಅಂದ್ರೆ, ಮುಂದಿನ 2 ವಾರ ಈ ಹರಿನಾಮ ಮಹಾತ್ಮೆ ಕ್ಲಾಸ್ ಇರುವುದಿಲ್ಲ, ಯಾಕಂದ್ರೆ ಬೇರೆ ಒಂದು ಇಂಪಾರ್ಟೆಂಟ್ ಸೇವೆಗಳು ಇದೆ. ಸೊ ಅದಕ್ಕಾಗಿ ಮುಂದಿನ 2 ವಾರ
2 ಶುಕ್ರವಾರ ಈ ಹರಿನಾಮ ಮಹಾತ್ಮೆ ಕ್ಲಾಸ್ ಇರುವುದಿಲ್ಲ. ಸೊ ಮತ್ತೆ ಇನ್ನೊಂದು 8-9 ನಿಮಿಷದಲ್ಲಿ ಝೂಮ್ ಕಟ್ ಆದಾಗ ಮತ್ತೆ ರೀಜಾಯ್ನ್ ಆಗೋದು ಬೇಡ. ಹರೇ ಕೃಷ್ಣ. ಸೊ ಈಗ ನಮ್ಗೆ ಅರ್ಥ ಆಯ್ತು ಏನು ಅಂದ್ರೆ, ಮನಸ್ಸು ತುಂಬಾ ಚಂಚಲ. ಅದರಿಂದ ನಾವು ಜಾಸ್ತಿ ಅದನ್ನು ಪ್ರೆಷರ್ ಹಾಕಿ ಅಥವಾ ಟೆನ್ಷನ್ ಅನ್ನು ಮಾಡಿ ಅದನ್ನು ನಾವು ಜಪವನ್ನು ಮಾಡ್ಬೇಕಂತಿಲ್ಲ. ಆದ್ರೆ ಅದನ್ನು ಸ್ವಲ್ಪ ಸಾಫ್ಟ್ ಆಗಿ, ಆಮೇಲೆ ಆಚೆ ಈಚೆ ಹೋಗ್ತಾ ಇದ್ರೆ ನಿಧಾನವಾಗಿ ಎಳೆದುಕೊಂಡು ಮತ್ತೆ ಹರೇ ಕೃಷ್ಣ ಮಹಾಮಂತ್ರವನ್ನು ಕೇಳಬೇಕು. ಮುಂದಿನ 2 ಇದನ್ನು ಓದಿ. ಯಾರಾದ್ರು? ಹರೇ ಕೃಷ್ಣ ಪ್ರಭುಜಿ. ಮರುದಿನದ ಸೇವೆಯ ಯೋಜನೆಯನ್ನು 1 ದಿನ ಮುಂಚಿತವಾಗಿ ಮಾಡಬೇಕು. ಇನ್ನೊಂದು ನೆಕ್ಸ್ಟ್ ಓದ್ಲ ಪ್ರಭುಜಿ. ಹೌದು. ಬ್ರಹ್ಮ ಮುಹೂರ್ತದಲ್ಲಿ ಜಪ ಮಾಡಿ, ಇದಕ್ಕಾಗಿ ಬೇಗನೆ ಮಲಗಿ ಬೇಗ ಹೇಳಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಸೊ ಮರುದಿನದ ಸೇವೆ ಯೋಜನೆಯನ್ನು ನಾವು 1 ದಿನ ಮುಂಚಿತವಾಗಿ ಮಾಡಬೇಕು. ಇದನ್ನು ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದೀವಿ. ಏನು ಅಂದ್ರೆ, ನಾಳೆಯ ಏನೇನು ಕೆಲಸ ಇದೆ ಅಥವಾ ನಮ್ದು ಇದು ಸೇವೆಯ ಪಟ್ಟಿ ಇದೆ, ಅದು ಇವತ್ತೇ ನಮ್ಮ ಮನಸ್ಸಿನಲ್ಲಿ ಫಿಕ್ಸ್ ಆಗಿರ್ಬೇಕು. ನಾನು ಬೆಳಿಗ್ಗೆ ಎದ್ದ ತಕ್ಷಣ ಪ್ರಪ್ರಥಮವಾಗಿ ನಮ್ದು ಮಾರ್ನಿಂಗ್ ಸಾಧನ ಇರ್ತದೆ. ಮಾರ್ನಿಂಗ್ ಸಾಧನ ಆದ್ಮೇಲೆ ಏನ್ ಮಾಡ್ತೀನಿ, ವೀಕೆಂಡ್ ಅಲ್ಲಿ ಬೇರೆ ಪ್ರೋಗ್ರಾಮ್ಸ್ಗಳು ಇರ್ಬೋದು, ಆಫೀಸ್ ಡೇ ವರ್ಕಿಂಗ್ ಡೇಸ್ಗಳಲ್ಲಿ ಬೇರೆ ನಮ್ದು ಶೆಡ್ಯೂಲ್ಗಳು ಇರ್ಬೋದು. ಅದರ ಪ್ರಕಾರ ಪ್ಲಾನ್ ಮಾಡಿರ್ಬೇಕು. ಏನು, ಇಷ್ಟು ಗಂಟೆಗೆ 9 ಗಂಟೆಗೆ ಆಫೀಸಿಗೆ ಹೊರಡ್ತೀನಿ, 10 ಗಂಟೆಗೆ ಆಫೀಸ್ ತಲುಪ್ತೀನಿ, 10ರಿಂದ 4 ಗಂಟೆ ಆಫೀಸಲ್ಲಿ ಕೆಲಸ, ಆಮೇಲೆ ಹೊರಡ್ತೀನಿ. ಸೊ ಈ ರೀತಿ ಆ ಒಂದು ಶೆಡ್ಯೂಲ್ ನಮ್ಗೆ ಒಂದು ಮನಸ್ಸಿನಲ್ಲಿ ಕೂತ್ ಬಿಟ್ರೆ ಆವಾಗ ಏನಾಗ್ತದೆ, ಮುಂದಿನ ದಿನ ಜಪ ಮಾಡ್ಬೇಕಾದ್ರೆ ಈ ವಿಷಯಗಳು ಮನಸ್ಸಿನಲ್ಲಿ ಬರುವುದಿಲ್ಲ. ಅದರಿಂದ ಜಪ ಸರಾಗವಾಗಿ ಆಗ್ತದೆ. ಆಮೇಲೆ ಪ್ಲಾನಿಂಗ್ ಮಾಡಿದಾಗ ಒಂದು ಶಿಸ್ತು ಬರ್ತದೆ ಜೀವನದಲ್ಲಿ. ಡಿಸಿಪ್ಲಿನ್. ಪ್ಲಾನಿಂಗ್ ಮೇಕ್ಸ್ ಒನ್ ಡಿಸಿಪ್ಲಿನ್ಡ್. ಆವಾಗ ನಮ್ಮ ಮನಸ್ಸು ಸಹ ಈಸಿಲಿ ಅದನ್ನು ನಿಯಂತ್ರಣ ನಾವು ಮಾಡಬಹುದು. ಆದ್ರಿಂದ ಸ್ವಲ್ಪ ನಾವು ಡಿಸಿಪ್ಲಿನ್ ಅನ್ನು ಬೆಳೆಸ್ಕೊಳ್ಬೇಕು. ಅದಕ್ಕಾಗಿ ಡಿಸಿಪ್ಲಿನ್ ಅಂದ್ರೆ ಯಾವಾಗ್ಲೂ ಇವತ್ತಿನ ಡಿಸಿಪ್ಲಿನ್ ಏನಿದೆ, ನಿನ್ನೆಯ ರಾತ್ರಿ ಊಟದಿಂದ ಸ್ಟಾರ್ಟ್ ಆಗ್ತದೆ. ಸೊ ಅದಕ್ಕೆ ರಾತ್ರಿ ಊಟ ಏನು, ಸ್ವಲ್ಪ ಬೇಗ ಮಾಡಬಹುದು. ಅಥವಾ ಬೇರೆ ಕೆಲವರಿಗೆ ಲೇಟಾಗಿ ಮಾಡ್ಬೇಕಂತ ಆದ್ರೆ ಸ್ವಲ್ಪ ಕಡಿಮೆ ತಿನ್ನುವುದು, ಅಥವಾ ಅವರವರ ಯುಕ್ತ ಆಹಾರ ಆದ್ರೆ ಸ್ವಲ್ಪ ಒಂದು ಅಟ್ಲೀಸ್ಟ್ ಮಲಗುವ 2 ಗಂಟೆ ಮೊದಲು ಅದನ್ನು ಪ್ರಸಾದವನ್ನು ಸ್ವೀಕಾರ ಮಾಡುವುದು. ಆಮೇಲೆ ಬೇಗ ಮಲಗಿ ಬೇಗ ಏಳುವುದು. ಬೇಗ ಮಲಗಿ ಬೇಗ ಏಳುವುದರಿಂದ ಏನಾಗ್ತದೆ, ನಾವು ಎಷ್ಟು ಬೇಗ ಮಲಗ್ತೇವೆ ಅಷ್ಟು ಬೇಗ ನಾವು ಏಳ್ಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತೆ ಜಾಸ್ತಿ ಫ್ರೆಶ್ ಸಹ ಆಗ್ತದೆ. ಸೊ ಫ್ರೆಶ್ನೆಸ್ ಬರ್ತದೆ. ಸೊ ಅದಕ್ಕೆ ಅರ್ಲಿ ಟು ಬೆಡ್ ಅರ್ಲಿ ಟು ರೈಸ್, ಅದು ನಮ್ದು ದೇಹದ ಆರೋಗ್ಯ ಕೂಡ ಚೆನ್ನಾಗಿ ಇರ್ತದೆ. ಸೊ ಆಮೇಲೆ ಇನ್ನೊಂದಂದ್ರೆ, ಬ್ರಹ್ಮ ಮುಹೂರ್ತದಲ್ಲಿ ಜಪ ಮಾಡಿದಾಗ ಅತಿ ಜಾಸ್ತಿ ಏಕಾಗ್ರ ಚಿತ್ತತೆಯಿಂದ ನಾವು ಜಪವನ್ನು ಮಾಡಬಹುದು. ಸೊ ಇಲ್ಲಿ ಇಷ್ಟೊಂದು ನಾವು ವಿಧಾನಗಳನ್ನು ನೋಡಿದ್ವಿ. ಇದೆಲ್ಲ ನಾವು ಪ್ರಯತ್ನವನ್ನು ಮಾಡಿದ್ರೆ ಈ ಎಲ್ಲ ತಪ್ಪು ವಿಧಾನಗಳಿಂದ ನಾವು ಮುಕ್ತರಾಗ್ಬೋದು. ಉದಾಹರಣೆಗೆ ಉಚ್ಚಾರಣೆಯನ್ನು ಸರಿಯಾಗಿ ಮಾಡುವುದು. ಆವಾಗ ಉಚ್ಚಾರಣೆಯನ್ನು ಸರಿಯಾಗಿ ಮಾಡಿದ್ರೆ ನಮ್ದು ತಪ್ಪು ಪಾದ ಉಚ್ಚಾರಣೆ ಜಪ, ಅಥವಾ ಹಿಸ್ಸಿಂಗ್ ಶಬ್ದ, ಧ್ವನಿಕಾಣೆ ಜಪ, ಇದೆಲ್ಲ ಸುಧಾರಣೆ ಆಯಿತು. ಆಮೇಲೆ ಮೊಬೈಲ್, ಟಿವಿ, ಇಂಟರ್ನೆಟ್ ಇಂದ ದೂರ ಆದ್ರೆ ಇದು ಎಡಗೈ ಜಪ, ಮೊಬೈಲ್ ಜಪ, ಮನೋರಂಜನಾ ಜಪ, ಇಂಟರ್ನೆಟ್ ಜಪ, ಅದೆಲ್ಲ ಸುಧಾರಣೆ ಆಯಿತು. ಆಮೇಲೆ ಮರುದಿನದ ಸೇವೆ ಯೋಜನೆಯನ್ನು 1 ದಿನ ಮುಂಚಿತವಾಗಿ ಮಾಡಿದ್ರೆ ಪಟ್ಟಿ ಜಪ ಸುಧಾರಣೆ ಆಯಿತು. ಆಮೇಲೆ ಬ್ರಹ್ಮ ಮುಹೂರ್ತದಲ್ಲಿ ನಾವು ಜಪ ಮಾಡಿದ್ರೆ ಕರೆ ಮತ್ತು ಪ್ರತಿಕ್ರಿಯೆ ಇರೋದಿಲ್ಲ. ಯಾಕೆ? ಬ್ರಹ್ಮ ಮುಹೂರ್ತದಲ್ಲಿ ಜಾಸ್ತಿ ನಾವು ಮಾತನಾಡುವುದಿಲ್ಲ. ಸೊ ಆವಾಗ ಕರೆ ಮತ್ತು ಪ್ರತಿಕ್ರಿಯೆ ಜಪ ಸುಧಾರಣೆ ಆಯಿತು. ಆಮೇಲೆ ನಾನು ಸರಿ ಜಪ, ಅದು ಸಹ ಸುಧಾರಣೆ ಆಗ್ಬೋದು. ಯಾಕಂದ್ರೆ ನಾವು ಭಕ್ತರ ಜೊತೆಗೆ
ಬ್ರಹ್ಮ ಮುಹೂರ್ತದಲ್ಲಿ ಮಂಗಳಾರತಿ ಆದ್ಮೇಲೆ ಜಪ ಮಾಡಬೇಕಾದ್ರೆ ಜಾಸ್ತಿ ಡೈವರ್ಷನ್ಸ್ಗಳು ಅಂದ್ರೆ ಅಥವಾ ವಿಚಲಿತ ಪರಿಸ್ಥಿತಿ ಇರುವುದಿಲ್ಲ. ಸೊ ಅದರಿಂದ ಈ ಎಲ್ಲ ಜಪ ಸುಧಾರಣೆ ಆಗ್ತದೆ. ಸೊ ಅದರಿಂದ ಇದಿಷ್ಟು ಸುಧಾರಣೆಗಳನ್ನು ನಾವು ಜಪದಲ್ಲಿ ನಾವು ಮಾಡ್ಬೋದು. ಆವಾಗ ದಿನದಿಂದ ದಿನಕ್ಕೆ ನಮ್ದು ಕ್ರಮೇಣವಾಗಿ ಜಪ ಇಂಪ್ರೂವ್ ಆಗ್ತದೆ. ಸೊ ನಮ್ಮ ವೈಯಕ್ತಿಕ ಜೀವನದಲ್ಲೂ ಸಹ ನಾವು ಇದನ್ನು ಅಳವಡಿಸ್ಕೊಂಡು ನೋಡಬಹುದು. ಸೊ ನಾವಿಲ್ಲಿ ಇಷ್ಟು ಜನ ಇದ್ದೇವೆ, ನಾವೊಂದು ಸಂಕಲ್ಪ ಅಂದ್ರೆ ಏನು ದೊಡ್ಡ ಸಂಕಲ್ಪ ಅಂತಲ್ಲ, ನಮ್ಗೆ ಒಂದು ಸ್ಫೂರ್ತಿಯನ್ನು ತಂದುಕೊಳ್ಳುವುದು ಏನು, ನಾವು ಒಳ್ಳೆ ರೀತಿಯಲ್ಲಿ ಜಪವನ್ನು ಮಾಡ್ತೇವೆ, ಈ ಜಪವನ್ನು ನಾವು ತಿದ್ದುಪಡಿಸ್ಕೊಳ್ತೇವೆ ಅಂತ. ಆಮೇಲೆ ನಮ್ಮ ಪ್ರತಿದಿನ ಇದನ್ನೆಲ್ಲ ನಾವು ಸ್ವಲ್ಪ ನೋಟಿಸ್ ಮಾಡಿಕೊಂಡು ನಮ್ಮ ಜಪವನ್ನು ನಾವು ತಿದ್ದುಕೊಳ್ಬೋದು. ಸೊ ಇನ್ನೂ ಎಷ್ಟೊಂದು ಇದೆ, ಅದನ್ನು ನಾವು ಮುಂದೆ ಬುಕ್ಸ್ಗಳನ್ನು ಅದನ್ನೆಲ್ಲ ನೋಡಬೇಕಾದ್ರೆ ಒಂದೊಂದೇ ಪಾಯಿಂಟ್ಸ್ಗಳು ಬರ್ಬೋದು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಏನಾದರೂ ಪ್ರಶ್ನೆಗಳು ಏನಾದರೂ ಇದೆಯಾ? ಕಮೆಂಟ್ಸ್ಗಳು ಅಥವಾ ತಿದ್ದುಪಡಿಗಳು? ಇವತ್ತು ಶಾರ್ಟ್ ಕ್ಲಾಸ್ ಇದೆ, ಆಮೇಲೆ ಮುಂದಿನ 2 ವಾರ ಕ್ಲಾಸ್ ಇರುವುದಿಲ್ಲ. ನೆಕ್ಸ್ಟ್ ಕ್ಲಾಸ್ ಯಾವಾಗ ಅಂತ ಹೇಳಿಬಿಡ್ತೇನೆ. ಮುಂದಿನ ಕ್ಲಾಸ್ ಜನವರಿ 2ರಂದು, ಡಿಸೆಂಬರ್ ಅಲ್ಲಿ ಇಲ್ಲ, ಜನವರಿ 2ನೇ ತಾರೀಕು. ಹರೇ ಕೃಷ್ಣ. ಯಾರಿಗೆ ಏನಾದರೂ ಪ್ರಶ್ನೆಗಳು ಇದೆಯಾ ಅಥವಾ ಕಮೆಂಟ್ಸ್ಗಳು? ಇಲ್ಲ ಅಂದ್ರೆ ಜೂಮ್ ಕಟ್ ಆಗೋ ತನಕ ಜಪವನ್ನು ಮಾಡೋದು. ಜೂಮ್ ಕಟ್ ಆದ್ಮೇಲೆ ನಾವು ಮತ್ತೆ ರೀಜಾಯ್ನ್ ಆಗೋದು ಬೇಡ. ಯಾರಿಗೆ ಏನಾದರೂ ಪ್ರಶ್ನೆಗಳೇನಾದರೂ ಇದೆಯಾ? ಓಕೆ, ಹರೇ ಕೃಷ್ಣ. ಯಾರಾದ್ರೂ ಜೈ ಶ್ರೀ ಕೃಷ್ಣ ಚೈತನ್ಯ ಹೇಳಿ. ಹರೇ ಕೃಷ್ಣ. ಜೈ ಶ್ರೀ ಕೃಷ್ಣ ಚೈತನ್ಯ ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ ಶ್ರೀವಾಸಾದಿ ಗೌರ ಭಕ್ತವೃಂದ. ಈ ಹರೇ ಕೃಷ್ಣ ಮಹಾಮಂತ್ರ ಮಾಡಬೇಕಾದ್ರೆ ಇದೆಲ್ಲ ತಿದ್ದುಪಡಿ ಮಾಡಿಕೊಂಡು ಸ್ಪಷ್ಟವಾಗಿ ಮಾಡೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ.